ಗುಜರಾತ್ನಲ್ಲಿ ಭಯೋತ್ಪಾದಕರಿಂದ ಮತ್ತೊಂದು ಮಹಾ ಸಂಚು. ದೇವಸ್ಥಾನದ ಪ್ರಸಾದದಲ್ಲಿ ವಿಷ ಹಾಕೋದಕ್ಕೆ ಐಸಿಸ್ ಉಗ್ರರು ಸಂಚು ಮಾಡಿದ್ರಂತೆ. ಭಯೋತ್ಪಾದಕರ ಸಂಚನ್ನ ಗುಜರಾತ್ ಎಟಿಎಸ್ ವಿಫಲಗೊಳಿಸಿದೆ. ಕಾರ್ಕೋಟಕ ವಿಷ, ರೈಸಿನ್ ವಿಷವನ್ನ ಬೆರೆಸಿ ಹಿಂದೂಗಳ ಹತ್ಯೆಗೆ ಪ್ಲಾನ್ ನಡೆದಿದೆ. ಒಂದು ಕಡೆ ದೆಹಲಿಯಲ್ಲಿ ನಡೆದಂತಹ ಕಾರ್ ಬ್ಲಾಸ್ಟ್, ಮತ್ತೊಂದು ಕಡೆ ಗುಜರಾತ್ನಲ್ಲಿ ಭಯೋತ್ಪಾದಕರಿಂದ ಮತ್ತೊಂದು ಮಹಾ ಸಂಚು. ದೇವಸ್ಥಾನದ ಪ್ರಸಾದದಲ್ಲಿ ವಿಷ ಹಾಕೋದಕ್ಕೆ ಪ್ಲಾನ್ ಮಾಡಿದ್ರು. ಐಸಿಸ್ ಉಗ್ರರ ಸಂಚನ್ನ ವಿಫಲಗೊಳಿಸಿದೆ ಗುಜರಾತ್ ಎಟಿಎಸ್. ಕಾರ್ಕೋಟಕ ವಿಷ ಬೆರೆಸಿ ಹಿಂದೂಗಳ ಹತ್ಯೆ ಮಾಡೋದಕ್ಕೆ ಪ್ಲಾನ್ ಆಗಿತ್ತು. ಪ್ರಮುಖ ಸ್ಥಳಗಳಲ್ಲಿ ಸಾಮೂಹಿಕ ಹತ್ಯೆಗೆ ಶಂಕಿತ ಉಗ್ರರು ಪ್ಲಾನ್ ಮಾಡಿದ್ರು. ಅರಳು ಬೀಜದಿಂದ ವಿಷ ತಯಾರಿಸಿ ಪ್ರಸಾದದಲ್ಲಿ ಬೆರೆಸೋದಕ್ಕೆ ಸಂಚಾಗಿತ್ತು. ರೈಸಿನ್ ಅನ್ನೋ ವಿಷ ತಯಾರಿಸೋದಕ್ಕೆ ಉಗ್ರರ ತಂಡ ಸಂಚು ಮಾಡಿತ್ತು. ಬಾಂಬ್ನಲ್ಲೂ ರೈಸಿನ್ ಬೆರೆಸಿದ್ರೆ ವಿಷಕಾರಿ ಅನಿಲ ಹೊರಸೂಸತ್ತೆ. ಪ್ರಸಾದದಲ್ಲಿ ಮತ್ತು ಹಣ್ಣುಗಳಿಗೆ ಲೇಪನ ಮಾಡೋದಕ್ಕೆ ಉಗ್ರರು ಸ್ಕೆಚ್ ಹಾಕಿದ್ರು. ದೇಶದ ಒಳಗಡೆ ಅಶಾಂತಿಯನ್ನ ಸೃಷ್ಟಿ ಮಾಡೋದಕ್ಕೆ ಯಾವೆಲ್ಲ ದಾರಿಗಳನ್ನ ಹಿಡಿದಿದ್ರು ಉಗ್ರರು ಅನ್ನೋದು ಬಯಲಾಗ್ತಾ ಇದೆ. ವಿಷ ಬಳಸಿ ಸಾಮೂಹಿಕ ಹತ್ಯೆಗೆ ನಡೆದಂತ ಸಂಚು, ಎಟಿಎಸ್ ನಡೆಸಿದಂತ ಕಾರ್ಯಾಚರಣೆಯಲ್ಲಿ ಉಗ್ರರ ಈ ಸಂಚು ವಿಫಲ ಆಗಿದೆ. ಡಾಕ್ಟರ್ ಅಹಮದ್ ಮೊಹಿಯುದ್ದೀನ್, ಆಜಾದ್ ಸುಲೇಮಾನ್ ಶೇಖ್, ಮೊಹಮ್ಮದ್ ಸುಹೇಲ್ ಸಲೀಂ ಖಾನ್ ಎಟಿಎಸ್ ಕಾರ್ಯಾಚರಣೆಯಲ್ಲಿ ಬಯಲಾಗಿದೆ. ಗುಜರಾತ್ ಎಟಿಎಸ್ ಕಾರ್ಯಾಚರಣೆಯಲ್ಲಿ ಮೂವರು ಈ ಐಸಿಸ್ ಶಂಕಿತರು ಅರೆಸ್ಟ್ ಆಗಿದ್ದಾರೆ. ಓರ್ವ ವೈದ್ಯ ಸೇರಿದಂತೆ ಪೊಲೀಸರು ಮೂವರನ್ನ ವಶಕ್ಕೆ ಪಡೆದಿದ್ದಾರೆ. ಚೀನಾದಲ್ಲಿ ಎಂಬಿಬಿಎಸ್ ಪದವಿಯನ್ನ ಪಡೆದಿದ್ದ ಡಾಕ್ಟರ್ ಅಹಮದ್, ಗುಜರಾತ್ನಲ್ಲಿ ಓರ್ವ ವೈದ್ಯ, ಯುಪಿಯಲ್ಲಿ ಇಬ್ಬರು ಎಟಿಎಸ್ ವಶದಲ್ಲಿದ್ದಾರೆ. ಇನ್ನಿಬ್ಬರು ಸಹಚರರ ಮೂಲಕ ವಿಷ ತಯಾರಿಸೋದಕ್ಕೆ ಮುಂದಾಗಿದ್ದಂತೆ ವೈದ್ಯರು. 6 ತಿಂಗಳಿಂದ ಮೂವರ ಮೇಲೆ ಗುಜರಾತ್ ಎಟಿಎಸ್ ನಿಗಾ ಇಟ್ಟಿತ್ತು. ಬಂಧಿತರಿಂದ 3 ರಿವಾಲ್ವರ್ ಸೇರಿದಂತೆ 30 ಸಜೀವ ಗುಂಡುಗಳನ್ನ ವಶಕ್ಕೆ ಪಡೆದಿದ್ದಾರೆ. ಪಾಕಿಸ್ತಾನದ ಗಡಿಯಲ್ಲಿ ಡ್ರೋನ್ ಮೂಲಕ ಗನ್ ಅನ್ನ ಪಡೆದಿದ್ರು. 6 ತಿಂಗಳಿಂದ ಈ ಮೂವರ ಮೇಲೆ ಎಟಿಎಸ್ ಕಣ್ಣಿಟ್ಟಿತ್ತು. ಅವರ ಆಕ್ಟಿವಿಟೀಸ್ಗಳ ಮೇಲೆ ಕಣ್ಣಿಡ್ಲಾಗಿತ್ತು. ಯಾರ್ಯಾರ ಜೊತೆ ಸಂಪರ್ಕ ಇದೆ, ಯಾವ ರೀತಿ ಇವರು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ. ವೈದ್ಯನಿಗೆ ಐಸಿಸ್ ಲಿಂಕ್ ಇದ್ದು ಅವರ ಆಕ್ಟಿವಿಟೀಸ್ ಏನು ಅನ್ನೋದ್ರ ಬಗ್ಗೆ ಕಣ್ಣಿಡಲಾಗಿತ್ತು. ಪ್ರಸಾದದಲ್ಲಿ, ದೇವಸ್ಥಾನದ ಪ್ರಸಾದದಲ್ಲಿ ವಿಷ ಬೆರೆಸಿ ಸಾಮೂಹಿಕ ಹತ್ಯೆ ಮಾಡೋದಕ್ಕೆ ಪ್ಲಾನ್ ಮಾಡಿದ್ರು. ಅರಳು ಬೀಜದ ಮೂಲಕ ವಿಷ ತಯಾರಿಸೋದಕ್ಕೆ ಮುಂದಾಗಿದ್ರು ಉಗ್ರರು. ಅತ್ಯಂತ ಕಾರ್ಕೋಟಕ ವಿಷವಾಗಿರುವ ರೈಸಿನ್ ತಯಾರಿಸಬೇಕು ಅಂತ ಪ್ಲಾನ್ ಆಗಿತ್ತು. ಹರಳೆಣ್ಣೆ ಅಥವಾ ಅರಳಿ ಬೀಜದಿಂದ ತಯಾರಿಸುವಂತಹ ವಿಷ ಇದು ರೈಸಿನ್ ವಿಷ. ರೈಸಿನ್ ಅನ್ನೋ ವಿಷ ಪದಾರ್ಥ ಮಾನವನ ದೇಹ ಸೇರಿದ್ರೆ ಸಾವು ಕನ್ಫರ್ಮ್. ಸೇವಿಸೋದಷ್ಟೇ ಅಲ್ಲ, ಗಾಳಿ ಮೂಲಕ ದೇಹ ಸೇರಿದ್ರೂ ಕೂಡ ಸಾವು ಪಕ್ಕ. ಕಾರ್ಕೋಟಕ ವಿಷ ಇದು ರೈಸಿನ್ ಅನ್ನೋದು. ಅರಳಿ ಬೀಜದಿಂದ ತಯಾರಾಗುವಂತಹ ವಿಷ ಇದು ಮಾನವನ ದೇಹ ಸೇರಿದ್ರೆ ಸಾವು ಕನ್ಫರ್ಮ್. ಸೇವಿಸೋದಷ್ಟೇ ಅಲ್ಲ, ಗಾಳಿ ಮೂಲಕ ದೇಹ ಸೇರಿದ್ರೂ ಕೂಡ ದೇಹಕ್ಕೆ ಹಾನಿಯಾಗತ್ತೆ. ನರಮಂಡಲ, ಕಿಡ್ನಿ, ಲಿವರ್ ಮೇಲೆ ಎಫೆಕ್ಟ್ ಆಗತ್ತೆ ಈ ರೈಸಿನ್ ವಿಷದಿಂದ. ಇಂಥ ವಿಷವನ್ನೇ ತಯಾರು ಮಾಡಬೇಕು ಅಂತ ಪ್ಲಾನ್ ಆಗಿತ್ತು. ಬಹುತೇಕ ಇದರಲ್ಲಿರೋರು ಪ್ರೊಫೆಸರ್, ವೈದ್ಯರು, ವಿದ್ಯಾರ್ಥಿಗಳು, ಅನಕ್ಷರಸ್ಥರು, ಏನೂ ಗೊತ್ತಿಲ್ಲ. ಧರ್ಮದ ಬಗ್ಗೆ ಒಂದು ಅಂಧ ವಿಶ್ವಾಸ ಇರುತ್ತೆ, ಅಂತವರನ್ನ ಮೈಂಡ್ ಚೇಂಜ್ ಮಾಡಿ ಇಂಥದಕ್ಕೆ ಇಳಿಸ್ತಾರೆ ಅಂತ ಇಷ್ಟು ದಿನ ಏನು ಹೇಳ್ತಾ ಇದ್ವಿ ಅಲ್ಲ. ಎಜುಕೇಟೆಡ್ಗಳು, ವೈದ್ಯರು, ಅಂತವರು ಮಾಡ್ತಾ ಇರೋ ಕೆಲಸ ಇದು. ಕೆಂಪುಕೋಟೆ ಬ್ಲಾಸ್ಟ್ ಕೇಸ್ನಲ್ಲಿ ಮಹಿಳಾ ಭಯೋತ್ಪಾದಕಿ ಅರೆಸ್ಟ್. ಈಕೆ ಡಾಕ್ಟರ್ ಶಾಹಿನ್ ಶಾಹಿನ್ ಜಮ್ಮು ಕಾಶ್ಮೀರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ದೆಹಲಿ ಸ್ಫೋಟದ ಸಂಚಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಭಯೋತ್ಪಾದಕಿ ಕಾಶ್ಮೀರದ ಶೋಪಿಯಾನ್ನಲ್ಲಿ ನೆನೆ ರಾತ್ರಿ ಈಕೆಯನ್ನ ಅರೆಸ್ಟ್ ಮಾಡಿರೋದು. ಉತ್ತರ ಪ್ರದೇಶದ ಲಕ್ನೋ ಮೂಲದವಳಿ. ಫರೀದಾಬಾದ್ನ ಅಲ್ಫಲಾ ವಿವಿಯಲ್ಲಿ ವೈದ್ಯೆಯಾಗಿದ್ಲು ಈಕೆ. ಶಾಹಿನ್ ಕಾರಿನಿಂದ ನೆನೆ AK-74 ರೈಫಲ್ ಸ್ಫೋಟಕಗಳು ಪತ್ತೆ ಆಗಿದೆ, ವಶಕ್ಕೆ ಪಡೆದಿದ್ದಾರೆ. ಈಕೆಯೇ ಡಾಕ್ಟರ್ ಶಾಹಿನ್. ಅಲ್ಫಲಾ ವಿವಿಯಲ್ಲಿ ವೈದ್ಯೆ ಈಕೆ. ಪ್ರೊಫೆಸರ್, ವೈದ್ಯರು, ಸ್ಟೂಡೆಂಟ್ಸ್ಗಳು
ಇಂಥದ್ರಲ್ಲಿ ಭಾಗಿಯಾಗಿರೋದು ಈಗ ಬಯಲಿಗೆ ಬಂದಿದೆ. ಡಾಕ್ಟರ್ ಶಾಹಿದ್ ಜೈಷ್ ಎ ಮೊಹಮ್ಮದ್ನ ಮಹಿಳಾ ಘಟಕದ ನೇತೃತ್ವ ವಹಿಸಿದ್ಲು. ಈಕೆ ಹೊರ ಪ್ರಪಂಚಕ್ಕೆ ಈಕೆ ಡಾಕ್ಟರ್, ಆದ್ರೆ ಈಕೆ ಮಾಡ್ತಾ ಇದ್ದ ಕೆಲಸ ಏನು ಈಗ ಜಗಜ್ಜಾಹೀರಾಗಿದೆ. AK-74 ರೈಫಲ್ ಸ್ಫೋಟಕಗಳನ್ನ ವಶಕ್ಕೆ ಪಡೆಯಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.